ಗುರು ಬಿಲ್ ಬಂದಿದೆ. ಎಷ್ಟಾಗಿದೆ? 2500. ತಗೋ, ಇದ್ರಲ್ಲಿ 3000 ರೂಪಾಯಿ ಇದೆ. 500 ರೂಪಾಯಿ ಅವನಿಗೆ ಟಿಪ್ಸ್ ಕೊಡು. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದ್ದೀವಿ, ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ತಗೋ ಕೊಡು. ಥ್ಯಾಂಕ್ ಯು ಸರ್. ಯಾಕೋ ಆನಂದ, ಅರ್ಧಂಬರ್ಧ ತಿಂದು ಕೈ ತೊಳೆದ್ಬಿಟ್ಟ? ಯಾಕೋ ಹಸುವಿಲ್ಲ ಡ್ಯಾಡಿ, ಹೆಚ್ಚಿಗೆ ತಿನ್ನೋಕಾಗ್ತಿಲ್ಲ. ತಿನ್ನೋಕಾಗಲ್ಲ ಅಂದ್ಮೇಲೆ ಯಾಕೆ ಹಾಕ್ಸ್ಕೋಬೇಕಾಯ್ತು? ಅಷ್ಟೊಂದು ಅನ್ನ ಹಾಳು ಮಾಡಿದ್ಯಲ್ಲ. ಅಕ್ಕಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಬೇಸಾಯ ಮಾಡಿ ಅಕ್ಕಿ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿದೆಯಾ ನಿನಗೆ? ಅಷ್ಟು ಗೊತ್ತಿಲ್ವಾ ನಂಗೆ? ಕಾಲೇಜಲ್ಲಿ ನಮ್ ಲೆಕ್ಚರರ್ಸ್ ಹೇಳ್ಕೊಟ್ಟಿದ್ದಾರೆ, ಅಕ್ಕಿ ಆಗೋದು ಭತ್ತದಿಂದ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಟ್ಟ ಹಾಗೆ ಭತ್ತದ ಮರದಲ್ಲಿ ಭತ್ತ ಬಿಡುತ್ತೆ. ಮರದಿಂದ ಭತ್ತ, ಭತ್ತದಿಂದ ಅಕ್ಕಿ. ದಟ್ಸ್ ಆಲ್. ನಾನ್ಸೆನ್ಸ್. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಏನಾದ್ರೂ ಕೇಳಿದ್ರೆ ಬಾಯಿ ಬಂದ ಹಾಗೆ ಬೊಗಳ್ತೀಯ. ಆಫೀಸ್ನಾದ್ರೂ ನೋಡ್ಕೊಂಡಿರ್ಲಿ ಅಂತ ಬಿಟ್ರೆ ಮ್ಯಾನೇಜರ್ ಹತ್ರ ಜಗಳ ಆಡಿ ಟೈಪ್ ರೈಟರ್ ಹೊಡೆದು ಹಾಕಿ ಬಂದಿದೆಯಲ್ಲ. ಓ ಅದಾ? ಒಂದ್ ಅಕ್ಷರ ತಪ್ಪಾಗಿ ಟೈಪ್ ಮಾಡಿದ್ರು, ಕೋಪ ಬಂತು, ಹೊಡೆದು ಹಾಕ್ಬಿಟ್ಟೆ. ಅದ್ ತಪ್ಪಾ? ನಾನು ಏನಾದ್ರು ತಪ್ಪು ಹೇಳ್ತೀನಿ, ನನ್ ತಲೆನೂ ಹೊಡೆದು ಹಾಕ್ಬಿಡು. ಸರಿ, ಹಾಗೆ ಮಾಡ್ತೀನಿ. ನೀನು ಹೊಡೆದು ಹಾಕೋನೆ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ನಮ್ ಹೊಸ ಫ್ಯಾಕ್ಟ್ರಿ ಕಟ್ಟೋದಿಕ್ಕೆ ಆ ಕಾರ್ನರ್ ಸೈಟ್ ಕೇಳಿದ್ವಲ್ಲ, ಅದನ್ನ ಆ ಓನರ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾನೆ ಸರ್. ಯಾಕೆ? ನಾವು ಅದನ್ನ 20 ಲಕ್ಷ ರೂಪಾಯಿ ಕೇಳಿದ್ವಿ, ಅದಕ್ಕೆ ಬೇರೆಯವರು ಯಾರೋ 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಂತೆ. ನೋಡ್ರಿ, ಅದಕ್ಕೆ 30 ಲಕ್ಷ ರೂಪಾಯಿ ಕೊಟ್ಟು ತಕ್ಷಣ ಆ ಸೈಟ್ ನಮ್ ಕಂಪನಿ ಹೆಸರಿಗೆ ಬರ್ಸ್ಬಿಡಿ. ಸರ್, 30 ಲಕ್ಷ ಬಹಳ ಜಾಸ್ತಿ ಆಗುತ್ತೆ. ರೀ, ನಿಮಗೆ ಬುದ್ಧಿಗಿದ್ದಿ ಇದೆಯೇನ್ರಿ? ನಾನು ಹಣಕ್ಕೆ ಬೆಲೆ ಕೊಡೋನಲ್ಲ, ನನ್ನ ಪ್ರೆಸ್ಟೀಜ್ ಬೆಲೆ ಕೊಡೋನು. ಅದ್ರ ಬೆಲೆ ಎಷ್ಟಾದ್ರೂ ಚಿಂತೆ ಇಲ್ಲ, ಅದು ನಂದಾಗ್ಲೇಬೇಕು. ಸರಿ ಸರ್, ನಾಳೆನೆ ಖರೀದಿಗೆ ಏರ್ಪಾಡು ಮಾಡ್ತೀನಿ. ನಾಳೆ ಅನ್ನೋದು ತುಂಬಾ ಲೇಟ್. ಈಗ್ಲೇ, ಈ ಕ್ಷಣನೇ ಅದನ್ನ ಪರ್ಚೇಸ್ ಮಾಡಿ. ಹೋಗಿ. ಓಕೆ ಸರ್. ಚಿಲ್ಲಿ ಚಿಕನ್ ಆರ್ಡರ್ ಮಾಡಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ವಲ್ಲ. ನನ್ ಮಗ ಸಪ್ಲೈಯರ್ ಬರ್ಲಿ, ಕೊಬ್ಬು ಬೀಳಿಸ್ತೀನಿ. ಬೇಕು ಬಾ, ಎಷ್ಟೊತ್ತು ತರ. ಏಯ್, ಇವನ್ ಏನ್ ತಪ್ಪು ಮಾಡ್ದ ಅಂತ ಇವನ್ ಹೊಡೆದೆ? ಈ ನನ್ನ ಮಗ. ಇವನ್ ನಿನ್ನ ಮಗನೇನೋ? ಮನೇಲಿ ಹುಟ್ಟಿರೋ ಮಕ್ಕಳನ್ನೇ ಸಾಕೋಕ್ ಯೋಗ್ಯತೆ ಇಲ್ಲ ನಿನಗೆ, ಇವನ್ ಬೇರೆ ಮಗ ಅಂತೀಯಾ? ಏನ್ ಸಪ್ಲೈಯರ್ಗಳು ಅಂದ್ರೆ ಅಷ್ಟು ಕೇವಲ ಅಂತ ತಿಳ್ಕೊಂಡಿದ್ಯಾ? ಹತ್ತೇರಿಕೆ, ನೀನೇನ್ ಸಪ್ಲೈಯರ್ಗೆಲ್ಲ ಲೀಡರಾ? ಇವತ್ವರೆಗೂ ಇರ್ಲಿಲ್ಲ, ಇನ್ನು ಮೇಲೆ ಆಗ್ತೀನಿ. ನನ್ನ ಮೇಲೆ ಕೈ ಎತ್ತಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಪೀಸ್ ಪೀಸ್. ಪೀಸ್ ಪೀಸ್. Finish. Yalla, peace, peace.
ಎಲ್ಲ ಪೀಸ್ ಪೀಸ್. ಸರ್, ಯಾರ ನೀನು? ಈ ಕ್ಲಬ್ಗೆ ಮ್ಯಾನೇಜರು. ತಕೊಳ್ಳಿ ಸಮಯ ತಗೋ. ಈ ಸಮಯ 4 ರೂಪಾಯಿ ಐತೆ, ಇನ್ನೊಂದು ರೂಪಾಯಿ ಕೊಡಿ. ಯಾಕೆ? ಒಂದ್ ಎಳ್ನೀರಿಗೆ 2.5 ರೂಪಾಯಿ. ನೀವ್ 2 ಎಳ್ನೀರ್ ತಾನೇ ಕುಡ್ದಿದ್ದು? 5 ರೂಪಾಯಿ ಆಯ್ತು, ಕೊಡಿ. ಒಂದ್ ಎಳ್ನೀರಿಗೆ 2 ರೂಪಾಯಿನಾ? ಬಹಳ ಜಾಸ್ತಿ ಆಯ್ತು. ನಾನು ಕೊಡೋದೇ 2 ರೂಪಾಯಿ. ಅಯ್ಯೋ, ಹಂಗೆಲ್ಲ ಮಾಡ್ಬೇಡಿ ಸಮಯ. ಅದ ನಮ್ಗೆ ಸಿಗೋದು 50 ಪೈಸಾ. ದಯವಿಟ್ಟು ಕೊಡಿ ಸಮಯ. ಏಯ್, ಕೊಟ್ಟಷ್ಟು ತಗೋ, ತಲೆ ಎಲ್ಲ ಮಾತಾಡ್ಬೇಡ. ರೇ ಮಿಸ್ಟರ್, ನಿಮ್ ಜೇಬಲ್ಲಿರೋ ಸಿಗರೆಟ್ ಪ್ಯಾಕ್ ಯಾವುದು? ಇದಾ 555. ಅದರ ಬೆಲೆ ಎಷ್ಟು? 20 ರೂಪಾಯಿ. ಇಷ್ಟು ಸಣ್ಣಕ್ಕಿರೋ ಈ ತರಕಲಾಂಡಿ ಸಿಗರೇಟ್ಗೆ 20 ರೂಪಾಯಿ ಕೊಡ್ತೀರಾ? ಇಷ್ಟು ದಪ್ಪಕ್ಕಿರೋ ಎಳ್ನೀರಿಗೆ 2.5 ರೂಪಾಯಿ ಕೊಡಕ್ಕಾಗಲ್ವಾ? ಏಯ್, ಇದನ್ನೆಲ್ಲ ಕೇಳಕ್ ನೀನ್ಯಾರು? ನಿಮ್ಮ ಅಪ್ಪ. ಮರ್ಯಾದೆಯಾಗಿ ಒಂದು ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏನ್ನ? ಇದನ್ನ ಜಾಸ್ತಿ ಮಾತಾಡಿದ್ರೆ ನಿನ್ನೂ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಗುರು ಗುರು, ನನ್ನ ಎಳ್ನೀರು ಕಾಸು. ಇಟ್ಕೋ. ಟ್ಯಾಂಕು. ಅವನ್ಗೆ 2 ಇಕ್ಕು. ಏನು? ನನ್ನ ಮಗ ನಿಮ್ ಕ್ಲಬ್ ನಲ್ಲಿ ಗಲಾಟೆ ಮಾಡೋದಕ್ಕೆ 46,000 ರೂಪಾಯಿ ನಷ್ಟ ಆಗಿದೆಯಾ? ಹೌದು ಸರ್. ಪ್ಲೇಟು ಗ್ಲಾಸ್ ಬಾಟಲ್ ಹೊಡೆದಾಕಿದ್ದಕ್ಕೆ 6,000 ರೂಪಾಯಿ, ಲೈಟು ಕನ್ನಡಿ ಹೊಡೆದಾಕಿದ್ದಕ್ಕೆ 15,000 ರೂಪಾಯಿ, ಫರ್ನಿಚರ್ ಮುರಿದಾಕಿದ್ದಕ್ಕೆ 25,000 ರೂಪಾಯಿ, ಒಟ್ಟು 46,000 ರೂಪಾಯಿ ಕೊಡಿ. ಸರಿ, ನಿಮ್ದೇನು? ಕಾರಿನ ಗ್ಲಾಸ್ ಹೊಡೆದಾಕಿ ಜಖಂ ಮಾಡಿದ್ದಕ್ಕೆ 6,000 ಕೊಡಿ. ಮ್ಯಾನೇಜರ್, ಚೆಕ್ ಬುಕ್ ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಣದ ಬೆಲೆ ಎಲ್ಲೋ ಗೊತ್ತಾಗುತ್ತೆ. ಬಡತನದಲ್ಲಿ ಬೆಳೆದಿದ್ರೆ ಆಗ ಗೊತ್ತಾಗ್ತಿತ್ತು ನಿನಗೆ ಹಣದ ಬೆಲೆ ಏನು ಅಂತ. ಹಾಗೆಲ್ಲ ನನ್ನ ಕಂಡ ಮಾಡಬೇಡಿ ಡ್ಯಾಡಿ. ಬಡತನ ಅಂದ್ರೆ ಏನು ಅಂತ ನಿಮಗಿಂತ ನನಗೇ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆಗೆ ಬಡತನದಲ್ಲಿ ಒಂದು ದಿನ ಜೀವನ ಸಾಗಿಸಕ್ಕಾಗಲ್ಲ. 1 ದಿವಸ ಏನು, 1 ವರ್ಷ ಬೇಕಾದ್ರೂ ಇರ್ತೀನಿ. 1 ವರ್ಷ? ಚಾಲೆಂಜ್ ಮಾಡ್ತಿದ್ಯಾ? ಕ್ಯಾನ್ ಯು ಟೇಕ್ ದಿಸ್ ಚಾಲೆಂಜ್? ಚಾಲೆಂಜ್ ಅಂದ್ರೆ ನಾನು ಅಂದ್ರೆ ಚಾಲೆಂಜ್. ಇವತ್ತಿನಿಂದ 1 ವರ್ಷ ನಾನು ಈ ಮನೇಲಿ ಇರಲ್ಲ. ಮನೇಲೆ ಏನು, ಈ ಊರಲ್ಲೇ ಇರಲ್ಲ. ಯಾವ್ದಾದ್ರೂ ದೂರ ಕಾಡ್ಗೆ ಹೋಗಿರ್ತೀನಿ. ಅಲ್ವೋ? ನೀನ್ ಕಾಡ್ಗೆ ಹೋಗಿ ಅಲ್ಲೇನಾದ್ರೂ ನೀ ಹೆಚ್ಚು ಕಮ್ಮಿ ಆದ್ರೆ ನನಗೆ ಸುದ್ದಿ ತಿಳಿಸೋರು ಯಾರು? ಅದಕ್ಕೆ ಈಗ ನಾನು ಎಲ್ಲಿಗೆ ಹೋಗು ಅಂತೀರಾ? ತಾವರೆಕೆರೆ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ರುದ್ರಪ್ಪ ಅಂತ ನನ್ನ ಬಾಲ್ಯ ಸ್ನೇಹಿತ ಇದ್ದಾನೆ. ಅವನು ಹಿಂದೆ ಮಿಲಿಟರಿಯಲ್ಲಿದ್ದ. ನೀನ್ ಅವನ ಹತ್ರ 1 ವರ್ಷ ಕೆಲಸ ಮಾಡ್ಕೊಂಡಿರ್ಬೇಕು. ಕೆಲ್ಸನ? ನಾನ್ ಯಾಕೆ ಕೆಲಸ ಮಾಡ್ಬೇಕು? ಕೆಲಸ ಮಾಡ್ತಾ ಇದ್ರೆ ನಿನಗೆ ದಿನ ಊಟ ಬಟ್ಟೆ ಇರೋಕ್ ಜಾಗ ಯಾರೋ ಕೊಡ್ತಾರೆ. ಅದ್ ಸರಿ, ಅಲ್ಲಿ ಏನ್ ಕೆಲಸ ಮಾಡ್ಬೇಕು? ಅವನ್ ಏನ್ ಕೆಲಸ ಕೊಟ್ಟರು ಮಾಡ್ಬೇಕು. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ನೀನು ನನ್ನ ಮಗ ಅನ್ನೋ ವಿಷಯ ಮಾತ್ರ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಸರಿ, ನಾನು ಈ ಚಾಲೆಂಜ್ ಅನ್ನ ಒಪ್ಕೊಂಡಿದ್ದೀನಿ. ಇದ್ರಲ್ಲಿ ಗೆಲ್ತೀನಿ. ಚಾಲೆಂಜ್ ಮಾಡ್ತೀಯಾ? ಒಟ್ನಲ್ಲಿ ನಾನು ಮನೇಲಿರೋದು ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ. ನನ್ನ ಮನೆ ಬಿಟ್ಟು ಓಡಿಸೋದಕ್ಕೆ ಇದೆಲ್ಲ ಪ್ಲಾನು. ಅಷ್ಟು ಗೊತ್ತಾಗೋದಿಲ್ವಾ ನನಗೆ? ಅಮ್ಮ ಇದ್ದಿದ್ರೆ ಹೀಗಾಗ್ತಿತ್ತ? ಒಬ್ರೇ ಮಗ ಅಂತ ಎಷ್ಟು ಪ್ರೀತಿಯಿಂದ ಸಾಕ್ತಿದ್ಲು. ಹಾಲು ಕುಡಿಸ್ತಿದ್ಲು, ಬೆಣ್ಣೆ ತಿನ್ನಿಸ್ತಿದ್ಲು. ಆಚೆ ಹೋಗಿ ಒಳಗೆ ಬಂದ್ರೆ ದೃಷ್ಟಿ ತೆಗಿತಿದ್ಲು. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನ್ ಬಂತು? ಅವಳು ಸತ್ ಸ್ವರ್ಗಕ್ಕೆ ಹೋದ್ಲು, ನಾನು ನರಕಕ್ಕೆ ಹೋಗ್ತಿದ್ದೀನಲ್ಲ. ಯಾವನೋ ರುದ್ರಪ್ಪನು ತಿಮ್ಮಪ್ಪನು ಅಂತೆ, ಮಿಲಿಟರಿಲಿ ಬೇರೆ ಇದ್ನಂತೆ ರಾಸ್ಕಲ್. ಈಗ ಅವನ ಹತ್ರ ಹೋಗಿ ನಾನ್ ಕೆಲಸ ಮಾಡ್ಕೊಂಡಿರ್ಬೇಕಂತೆ. ಇದಕ್ಕಿಂತ ಮಿಲಿಟರಿಗೆ ಹೋಗಿ ಸೇರ್ಕೋಬಹುದು ಅಲ್ವಾ? ಇವ್ರು ಸಂಪಾದಿಸಿದ್ದನ್ನೆಲ್ಲ ನಾನು ಹಾಳು ಮಾಡ್ತಾ ಇದ್ದೀನಂತೆ. ನನ್ನ ಜಾತಕ ಬರೆದಿರೋರೇ ಹೇಳಿದ್ದಾರೆ, ಅಲೆಕ್ಸಾಂಡರ್ ಹುಟ್ಟಿದ ನಕ್ಷತ್ರದಲ್ಲೇ ನಾನು ಹುಟ್ಟಿರೋದು ಅಂತ. ನನ್ನ ಯೋಗ ಚೆನ್ನಾಗಿತ್ತು, ಇವ್ರಿಗೂ ಐಶ್ವರ್ಯ ಬಂತು. ಇದ್ರಲ್ಲಿ ಇವ್ರದೇನಿದೆ ಗ್ರೇಟ್ನೆಸ್? ಇರ್ಲಿ, ಶ್ರೀಮಂತಿಕೆ ವೈಭೋಗನೆಲ್ಲ ಇವ್ರೊಬ್ರೆ ಅನುಭವಿಸ್ಕೊಂಡಿರ್ಲಿ. ಯಾರು ಬೇಡ ಅಂದ್ರು? ಎಲ್ರು ಅವ್ರವ್ರ ಮಕ್ಕಳನ್ನ ಲಂಡನ್ನು, ಪ್ಯಾರಿಸ್ಸು, ನ್ಯೂಯಾರ್ಕ್ ಕಳಿಸ್ತಾರೆ. ಇವರು ಕಳಿಸ್ತಿದ್ದಾರೆ ತಾವರೆಕೆರೆಗೆ. ಅಪ್ಪನ್ ಮಾತು ಉಳಿಸ್ಬೇಕು ಅಂತ ಆಗ ಶ್ರೀರಾಮಚಂದ್ರ ಕಾಡ್ಗೆ ಹೋದಂತೆ. ಈಗ ನಾನು ಹೋಗ್ತಿದ್ದೀನಿ. ನಂದು ಒಂಥರ ರಾಮಾಯಣನೇ. ಆದ್ರೆ ಸೀತೆ ಮಾತ್ರ ಇಲ್ಲ. ಬರ್ಲಿ, ವನವಾಸ, ಅಜ್ಞಾತವಾಸ, ಉಪವಾಸ ಏನ್ ಬರುತ್ತೋ ಬರ್ಲಿ. ಅದಕ್ಕೆಲ್ಲ ಹೆದರೋನಲ್ಲ ನಾನು. ಚಾಲೆಂಜ್ ಅಂದ್ರೆ ಚಾಲೆಂಜ್. ಏನಪ್ಪಾ ಶ್ರೀರಾಮಚಂದ್ರ, ಗಾಡಿ ಹೊರಟಿದ್ಯಾ? ಇಲ್ಲಪ್ಪ, ಅದು ಸೀತೆನೂ ಇರ್ಬೇಕಾಗಿತ್ತ ಜೊತೆಗೆ? ಹಾಗೆಲ್ಲ ಏನಿಲ್ಲ ಡ್ಯಾಡಿ, ಕತೆ ಜ್ಞಾಪಕಕ್ಕೆ ಬಂತು, ಹೇಳ್ಕೊತಿದ್ದೆ. ಏನಿದೆಲ್ಲ? ಅದೇ ಡ್ಯಾಡಿ, ಪ್ಯಾಂಟು, ಬೂಟು, ಪೇಸ್ಟು, ಸೆಂಟು, ಬ್ರಷು. ಮಾರೋಕ್ ಹೊರಟಿದ್ಯಾ ಅಲ್ವೋ? ವನವಾಸಕ್ಕೆ ಹೋಗೋರು ಇದನ್ನೆಲ್ಲ ತಗೊಂಡ್ ಹೋಗ್ತಾರೇನೋ? ಹಾಗಾದ್ರೆ ಬಟ್ಟೆನು ಬಿಚ್ಚಾಕ್ಬಿಟ್ಟು ಬರಿ ಮೈಯಲ್ಲಿ ಹೋಗ್ಬೇಕಾ? ಹಳ್ಳಿಗೆ ಹೋಗೋನಿಗೆ ಈ ಬಟ್ಟೆಗಳು, ಸೆಂಟು, ಹೇರ್ ಆಯಿಲ್ ಎಲ್ಲ ಯಾಕೋಬೇಕು?
ಅಲ್ಲೇನ್ ರುದ್ರಪ್ಪ ನಿನಗೆ ಕಲೆಕ್ಟರ್ ಕೆಲಸ ಕೊಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ನೋಡು, ಈ ಲೆಟರ್ ರುದ್ರಪ್ಪನ ಕೊಡು. ತಗೋ, ಈ 100 ರೂಪಾಯಿ ನಿನಗೆ ಹಳ್ಳಿಗೆ ಹೋಗೋ ಖರ್ಚಿಗೆ. ಇನ್ಮೇಲೆ ನಿನಗೇನು ಬೇಕು ಅದನ್ನೆಲ್ಲ ನೀನೇ ಸಂಪಾದನೆ ಮಾಡ್ಕೋಬೇಕು. 1 ವರ್ಷಕ್ಕೆ ಮುಂಚೆನೆ ಅಲ್ಲಿರೋಕಾಗದೆ ಓಡ್ ಬಂದ್ರೆ ಈ ಚಾಲೆಂಜ್ ಅಲ್ಲಿ ನೀನ್ ಸೋತೆ ಅಂತ ಅರ್ಥ. ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಯ್ತಾ? ಮತ್ ಸುಮ್ನೆ ಯಾಕೆ ನೋಡ್ತಾ ಇದ್ದೀರಾ? ನಡೀರಿ ಹೋಗೋಣ ತಾವರೆಕೆರೆಗೆ.